ಅಗಲಕೋಟೆ ಭೂ ವಿವಾದ ಏನಿತ್ತು 10ನೇ ತಾರೀಕು ಸರ್ಕಾರ ಸರ್ವೆ ಕಾರ್ಯವನ್ನು ಸರ್ವೆ ಮಾಡೋದಕ್ಕೆ ನಿಯೋಜನೆ ಮಾಡಿದ ಅಧಿಕಾರಿಗಳನ್ನು ನಿಯೋಜನೆ ಮಾಡಿದರು. ಆ ನಿಯೋಜನೆ ಮಾಡಿದಂಥ ಸಂದರ್ಭದಲ್ಲಿ ಸರ್ವೆ ಕಾರ್ಯ ನಡೀತಾ ಇರಬೇಕಾದ್ರೆ ಕೆಲವೊಂದು ಗುಂಪು ಆ ಸರ್ವೆ ಕಾರ್ಯಕ್ಕೆ ಅಡ್ಡಿಪಡಿಸಲು ಹೋದಾಗ ಅಲ್ಲಿ ಏನು ಕಾರ್ಯನಿರ್ವಹಿಸ್ತಾ ಇದ್ದರು ಆ ಅಧಿಕಾರಿ, ಪೊಲೀಸ್ ಅಧಿಕಾರಿಯು ಅದನ್ನು ಮನಗಂಡು ಅವರನ್ನು ತಡೆಯಲು ಹೋದಾಗ ಅಲ್ಲಿನ ಮಾತಿನ ಚಕಮಕಿ ನಡೆದಾಗ ಅಲ್ಲಿ ಹೋಗ್ತಕ್ಕಂಥ ಗುಂಪು ನಾವು ದಲಿತರು, ನಮ್ಮ ಮೇಲೆ ಉದ್ದೇಶಪೂರ್ವಕವಾಗಿ ಅಟ್ರಾಸಿಟಿಯನ್ನು ಮಾತುಗಳನ್ನು ಆಡಿದ್ದಾರೆ, ನಮ್ಮನ್ನು ಅವಶಬ್ದಗಳಿಂದ ಬೈದಿದ್ದಾರೆ ಎಂಬತಕ್ಕಂಥ ಆರೋಪವನ್ನು ಮಾಡಿ ಅಧಿಕಾರಿ ಮೇಲೆ ದೂರನ್ನು ಕೊಟ್ಟಿದ್ದರು. ಅಟ್ರಾಸಿಟಿ ಅಂದರೆ ನಿಜವಾಗ್ಲೂ ಕೂಡ ಅಲ್ಲಿ ಅವರ ಗುಂಪು ಹೋಗಿ ಅವರೇನು ದಲಿತರು ಅಂತ ಅಧಿಕಾರಿಗೆ ಗೊತ್ತಿರೋದಿಲ್ಲ. ಅದರಿಂದ ಅಟ್ರಾಸಿಟಿ ಎಂಬ ಪದವನ್ನು ಅದನ್ನು ದಾರಿಗಳಲ್ಲಿ ಬಳಸೋದು ಕೂಡ ಸರಿಯಿಲ್ಲ ಅಂತ ಹೇಳಿ ಮತ್ತು ಏನು ಆ ಅಧಿಕಾರಿ ಮೇಲೆ ದೂರನ್ನು ಕೊಟ್ಟಿದ್ದಾರೆ ಅದನ್ನು ವಾಪಸ್ ತಗೊಳ್ಬೇಕು. ನಿಜವಾದ ಅಟ್ರಾಸಿಟಿ ನಡೆದಾಗ ಆ ಒಂದು ಕಾನೂನನ್ನು ನ್ಯಾಯಯುತವಾಗಿ ಉಪಯೋಗಿಸಬೇಕು ಅಂತ ನಮ್ಮ ದಲಿತ ನಾಯಕರಿಗೆ ತಿಳಿಸುತ್ತಾ, ನಮ್ಮ ದಲಿತ ನಾಯಕರೆಲ್ಲ ಸೇರಿ ಮಾನ್ಯ ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ಒಂದು ಮನವಿಯನ್ನು ಮಾಡಿದ್ದೀವಿ. ಸಮುದಾಯ ಯಾಕೆ ಬಂತು ಅನ್ನೋದು ಯಕ್ಷ ಪ್ರಶ್ನೆ ನಮಗೆ. ಯಾಕೆ ಬಂತು? ಅಗಲಕೋಟೆಗೆ ಆ ಸಮುದಾಯಕ್ಕೆ ಏನು ಇದು ಸಂಬಂಧ ಇದೆ ಅಲ್ವಾ? ಈಗ ಅಲ್ಲಿ 4 ಜನಕ್ಕೆ ಸೇರಿರೋ ಸತ್ತು 2 ಪಾರ್ಟಿಯವರು ಇದ್ದಾರೆ, ಅಲ್ಲಿ 2 ಗುಂಪಿನವರು ಇದ್ದಾರೆ, ಅಲ್ಲಿ ಎಲ್ಲ ಸಮುದಾಯದವರು ಇದ್ದಾರೆ. ಉದ್ದೇಶಪೂರ್ವಕವಾಗಿ ಒಂದು ಸಮುದಾಯ ಯಾಕೆ ಅಲ್ಲಿ ಕಳಿಸ್ಬೇಕು? ನೀವು ನ್ಯೂಸೆನ್ಸ್ ಯಾಕೆ ಕ್ರಿಯೇಟ್ ಮಾಡಬೇಕು? ಅಲ್ಲಿ ಏನಾದ್ರೂ ಈಗ ಜನಸಂಖ್ಯೆ ಸೇರಿದ್ದಾಗ ಆ ಥರ ಏನು ಕ್ರಿಟಿಕಲ್ ಇದು ಅಗಲಕೋಟೆ ಅನ್ನೋದು ಕ್ರಿಟಿಕಲ್, ಇಡೀ ರಾಜ್ಯಾದ್ಯಂತ ಎದ್ಬಿಟ್ಟಿದೆ. ಅಲ್ಲೇನೋ ಇದೆ ಅಂತ ಅಧಿಕಾರಿಗಳಿಗೂ ಭಯ ಇರುತ್ತೆ. ಸೆಕ್ಯೂರಿಟಿ ತುಂಬಾ ಹಾಕಿದ್ರು. ತಮ್ಮಗಳ ಮಾಧ್ಯಮದವ್ರನ್ನ ಕೂಡ ಸಹ ಒಳಗಡೆ ಬಿಟ್ಟಿಲ್ಲ. ಬೇರೆ ಏನೋ ನ್ಯೂಸ್ ಕ್ರಿಯೇಟ್ ಆಗಿಬಿಡ್ತದೆ, ಮಾಧ್ಯಮದವ್ರಿಗೂ ಅಲ್ಲಿ ಹೊರಗಡೆನೇ ಕೂಡಿಸಿದ್ರು ಅಲ್ವಾ? ನಮ್ಮನ್ನು ಆಚೆನೇ ಇಟ್ಟಿದ್ರು. ಕೆಲವ್ರನ್ನ ಮಾತ್ರ ಬಿಟ್ಟಿದ್ರು. ಯಾರು ಅರ್ಜಿದಾರ ಯಾರಿದ್ದಾರೆ ಅವ್ರ ಜೊತೆಲಿ ಯಾರಾದರೂ ಒಬ್ರು ಹೋಗಿ. ಹಂಗಾಗಿ ನಾವು ಸಹ ಯಾರೋ ಒಬ್ರು ಹೋಗಿದ್ವಿ. ಉಡಿ ವಿಜಯ್ ಕುಮಾರ್ ಜೊತೆಲಿ ನಾನು ಒಬ್ಬ ಇದ್ದೆ. ನಾನು ಅಲ್ಲಿ ಸರ್ವೆ ಮಾಡಬೇಕಾದ್ರೆ ನಾನು ಅಲ್ಲೇ ಇದ್ದೆ. ಯಾವಾಗ ಇವರು ಗುಂಪು ಬಂದು ಇವ್ರನ್ನ ತಡೆ ಹಾಕಿದ್ರು, ಇಲ್ಲ ನಾವು ಹೋಗ್ಬೋದು, ಅವ್ರು ಹೋಗಿದ್ದಾರಲ್ವಾ, ಆ ಪಾರ್ಟಿಯವರು ಹೋಗಿದ್ದಾರೆ, ಈ ಪಾರ್ಟಿ ಹೋಗಿದ್ದಾರೆ ಅಂತ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿದಾಗ ಅವ್ರೇನು ಮಾಡಿದ್ರೆ, ಹೋಗ್ರಿ ಆಚೆ ಕೊಡ್ರಿ ಲಾಟಿ, ಅವ್ಯಾಚ ಪೊಲೀಸ್ ಭಾಷೆಯಲ್ಲಿ ಬೈದಿದ್ದಾರೆ. ನಾನು ಅದನ್ನು ಖಂಡಿಸ್ತೀನಿ. ಅವ್ಯಾಚ ಶಬ್ದ ಯಾರೇ ಆಗಿರ್ಬೋದು, ಅಧಿಕಾರಿಗಳು ಆ ಪದ ನಾವು ಖಂಡಿಸ್ತೀವಿ ಅಲ್ವಾ? ನಾವು ದಲಿತರಾಗಿ ನಾನು ಅದು ಪದನ ಖಂಡಿಸ್ತೀನಿ. ನಾವು ಹೋರಾಟಗಳ ಮುಖಾಂತರ ಬಂದಿರೋರು, ಇಂಥ ನ್ಯೂಸೆನ್ಸ್ ಎಲ್ಲ ಮಾಡ್ಕೊಂಡು ಬಂದಿಲ್ಲ. ನಾನು ಅದು ಖಂಡಿಸ್ತೀನಿ. ಬಟ್ ಇವರು ಅಲ್ಲಿ ದಲಿತ ಅನ್ನೋ ಪದ ಬಂದಿಲ್ಲ ಅಲ್ವಾ? ಈಗ ನಿನ್ನೆಯಿಂದ ದಲಿತ, ಅಲ್ಲಿ ದಲಿತರು ಹೊರಗಡೆ ಹೋಗ್ಬಾರ್ದ, ಒಳಗಡೆ ಹೋಗ್ಬಾರ್ದ ಅಂತ. ನಾನು ಯಾರು ಸ್ವಾಮಿ? ನಾನು ದಲಿತ ಅಲ್ವಾ? ನಾನು ಒಳಗಡೆ ಇದ್ದೀನಲ್ವಾ? ನಮ್ಮನ್ನು ಆಚೆ ಆಗ್ಬೋದಾಗಿತ್ತಲ್ಲ. ಇವರು ಉದ್ದೇಶಪೂರ್ವಕವಾಗಿ ಬಂದು ಅವರಿದ್ದಾರೆ ಇವರಿದ್ದಾರೆ ಅಂತ ನ್ಯೂಸೆಸ್ ಕ್ರಿಯೇಟ್ ಮಾಡಿದ್ದೀವ್ರೆ ಅಲ್ವಾ? ಯಾಕೆ ಅಲ್ಲಿ ಯಾರು ಬೇರೆ ಜನಾಂಗದವರು ಸವರ್ಣೀಯರು ಇಲ್ವಾ? ಅವರು ಕೇಳ್ಬೋದಾಗಿತ್ತಲ್ವ? ದಲಿತರೇ ಯಾಕೆ ಕೇಳ್ತಾರೆ? ಬಟ್ ದಲಿತರ ಜಮೀನೇನ ಅಲ್ಲಿ ಸರ್ವೆ ಮಾಡ್ತಾ ಇದೆಯಾ? ಇಲ್ಲ. ದಲಿತರಿಗೆ ಯಾರಿಗಾನ ಸೇರ್ಬೇಕಾ ಅಲ್ಲಿ? ಇಲ್ಲ. ಮತ್ತೆ ಯಾಕೆ ನೀವು ಬರ್ತಾ ಇದ್ದೀರಾ? ದಲಿತ ಅನ್ನೋ ಪದನ ಯಾಕೆ ನೀವು ದಲಿತರಿಗೆ, ಆ ಸಮುದಾಯಕ್ಕೆ ಯಾಕೆ ಅವಮಾನ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಗ್ತಾ ಇಲ್ಲ. ಈಗ ಯಾರೇ ಅಧಿಕಾರಿ ತಪ್ಪು ಮಾಡಿರಲಿ, ತನಿಖೆ ಮಾಡಲಿ. ಈಗ ಮೇಲಾಧಿಕಾರಿಗಳಿಗೆ ನಾವು ಕೊಟ್ಟಿವಿ, ತನಿಖೆ ಮಾಡಲಿ, ಅವ್ರ ಮೇಲೆ ಶಿಕ್ಷೆ, ಅವ್ರ ಮೇಲೆ ಕ್ರಮ ತಗೊಂಡ್ಲಿ. ನಾವು ಅದಕ್ಕೆ ಇದು ಆಗ್ತೀವಿ. ಬಟ್ ಇಲ್ಲಿ ದಲಿತ ಪದ ಅನ್ನೋದು ಏನಾಗಿದೆ? ಇದು ತಪ್ಪಲ್ವಾ? ಇದು ನಾನು ಅದ್ರ ತಿದ್ದಿ ಹೇಳ್ತಾ ಇದ್ದೀನಿ. ಈ ಒಂದು ವಿಚಾರವಾಗಿ ನಾವು ಇವತ್ತು ಮನವಿ ಕೊಡೋಕೆ ಬಂದಿದ್ದೀವಿ.